ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮಳೆಗಾಲದಲ್ಲಿ ನಾವು ಯಾವ್ಯಾವ ಬೀಜಗಳನ್ನು ಹಾಕ್ಬೋದು, ಅಂದರೆ ತರಕಾರಿ ಬೀಜ ಆಗಿರ್ಬೋದು, ಹೂವಿನ ಗಿಡದ ಬೀಜ ಆಗಿರ್ಬೋದು, ಕೆಲವೊಂದು ನೀರು ಬೇಕಾಗುವಂಥ ಬೀಜಗಳನ್ನು, ತರಕಾರಿಗಳನ್ನು ನಾವು ಬೆಳೆಸ್ಕೋಬೋದು. ಅದು ಯಾವ್ಯಾವುದು ಅಂತ ನಾನು ಇಲ್ಲಿ ಹೇಳ್ತೀನಿ. ಅಂದರೆ ನಾವು ಮಲೆನಾಡು ಕಡೆ ಹಾಕುವಂಥ ಒಂದಷ್ಟು ವೆರೈಟಿಯನ್ನು ನಾನು ನಿಮಗೆ ಹೇಳ್ತೀನಿ. ಮತ್ತು ಎಲ್ಲವನ್ನೂ ತೋರಿಸಲ್ಲ, ಯಾಕಂದರೆ ನಾನು ಎಲ್ಲವನ್ನೂ ಹಾಕಲ್ಲ. ನಮ್ಮ ಕಡೆ ನಮಗೆ ಕುರಿ ಮತ್ತು ಎಲ್ಲ ಕಾಟ ಇರುತ್ತೆ, ಆದರೂ ಕೂಡ ಒಂದಷ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಕಿ ತೋರಿಸ್ತೀನಿ ನಿಮಗೆ. ಬನ್ನಿ, ಯಾವ ರೀತಿ ಗಿಡಗಳನ್ನು ಹಾಕ್ಕೋಬೇಕು, ಹೇಗೆ ಹಾಕೋದು ಬೀಜವನ್ನು ಅನ್ನೋದನ್ನು ತೋರಿಸ್ತೀನಿ. ಇದು ಸೌತೆ ಬೀಜ. ಸೌತೆ ಬೀಜವನ್ನು ಕೂಡ ನಾವು ಈಗ ಹಾಕ್ಕೋಬೋದು. ಬಳ್ಳಿ ಆಗುವಂಥ ಕೆಲವೊಂದು ಗಿಡವನ್ನು ಕೂಡ ನಾವು ಈಗ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೋಡ್ಬೋದು. ಯಾವುದಾದ್ರೂ ಗೊಬ್ಬರಗಳು, ತರಕಾರಿ ಬೀಜಗಳು ಎಲ್ಲ ಬೇಕಾದರೆ ನೀವು ಆನ್ಲೈನ್ ಲಿಂಕನ್ನು ಹಾಕ್ತೀನಿ, ತರಿಸ್ಕೋಬೋದು. ಗೊಬ್ಬರಗಳು ಕೂಡ ಸಿಗುತ್ತೆ, ಬೀಜಗಳು ಕೂಡ ಸಿಗುತ್ತೆ. ಯಾವ ವೆರೈಟಿ ಅಂತ ನನಗೂ ಗೊತ್ತಿಲ್ಲ, ನಾನು ಆನ್ಲೈನಲ್ಲಿ ತರಿಸಲ್ಲ. ನಮ್ಮನೆಯಲ್ಲೇ ಇರೋದನ್ನು ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ ಅಷ್ಟೇ. ಇದು ಸೌತೆ ಬೀಜ. ಅದಕ್ಕೆ ನಾನು ನೋಡಿ, ಆ ಸೌತೆ ಬೀಜವನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ನೀರನ್ನು ಹಾಕಿ ನೆನೆಸ್ಕೋತೀನಿ. ಯಾಕಂದರೆ ನೀರನ್ನು ಹಾಕಿ ನೆನೆಸ್ಕೊಳ್ಳೋದ್ರಿಂದ ನಾವು ಒಂದು 2 ದಿವಸ ಮಣ್ಣಲ್ಲಿ ಹಾಕಿದಾಗ ಕೆಲವೊಂದು ಬೇಗ ಇರುವೆಗಳು ತಿಂದುಬಿಡತ್ತೆ. ಹಾಗಾಗಿ ನೀರಲ್ಲಿ ನೆನೆಸ್ಕೊಂಡು ಮಕ್ಕೆ ಬರೆಸ್ಕೊಂಡು ಹಾಕ್ಕೋತೀನಿ. ಇದು ಅಲಸಂದಿ, ಡಬಲ್ ಅಲಸಂದಿ. ಅದನ್ನು ಕೂಡ ನಾವು ಈಗ ಹಾಕ್ಕೋಬೋದು. ಬಳ್ಳಿ ಆಗುವಂಥ ಹೀರೆಬಳ್ಳಿ ಮತ್ತು ಹಾಲ್ಗುಂಬಳ, ಕುಂಬಳ ಮತ್ತು ಈ ರೀತಿ ಗಿಡಗಳನ್ನೆಲ್ಲ, ಬಳ್ಳಿ ಆಗುವಂಥ ಆಲ್ಮೋಸ್ಟು ಬೀನ್ಸು, ಅಲಸಂದಿ ಎಲ್ಲವನ್ನು ನಾವು ಈ ಟೈಮಲ್ಲಿ ಹಾಕ್ಕೋಬೋದು. ನಾನು ಎಲ್ಲವನ್ನು ನೆನೆಸ್ಕೊಂಡು ಮಕ್ಕೆ ಬರ್ಸಿನೇ ಭೂಮಿಗೆ ಹಾಕ್ತೀನಿ. ಯಾಕಂದರೆ ಅಲ್ಲಿವರೆಗೆ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ, ಮತ್ತು ನೀರನ್ನು ಕೂಡ ಹಾಕ್ಕೋಬೇಕಾಗತ್ತೆ. ನಮಗೆ ಮೊಳಕೆ ಬರಲಿಕ್ಕೆ 3 ದಿವಸ ಬೇಕಾಗತ್ತೆ. ಹಾಗಾಗಿ ನಾವು ಎಲ್ಲವನ್ನು ನೀರಲ್ಲಿ ನೆನೆಸಿ ಮೊಳಕೆ ಬರೆಸಿ ಹಾಕೋದ್ರಿಂದ ಒಂದು ದಿವಸ, ಮಾರನೇ ದಿವಸ ನಾವು ಹಾಕಿ ಮಣ್ಣಿಗೆ ಹಾಕಿ ಮಾರನೇ ದಿನಕ್ಕೆಲ್ಲ ಅದು ಬಂದುಬಿಡತ್ತೆ. ಹಾಗೆ ನೋಡಿ, ಇಲ್ಲಿ ಬೆಂಡೆ, ನೀವು ಎಲ್ಲ ರೀತಿಯ ಬೆಂಡೆ, ಬದನೆ ಈ ರೀತಿ ಗಿಡಗಳನ್ನು ಕೂಡ ನೀವು ಈಗ ಹಾಕ್ಕೋಬೋದು. ಮತ್ತು ಹರಿವೆ ಸೊಪ್ಪು, ಈ ರೀತಿ ಸೊಪ್ಪುಗಳನ್ನು ಕೂಡ ಹಾಕ್ಕೋಬೋದು. ಫ್ಲವರು ಮತ್ತು ಹೂಕೋಸು, ಗಡ್ಡೆಕೋಸು ಈ ರೀತಿ ಗಡ್ಡೆ ಆಗುವಂಥ ಗಿಡಗಳು ಒಂದಷ್ಟು ಬರಲ್ಲ. ನೀವು ಗೆಣಸು ಈ ರೀತಿಯದು ಕೂಡ ನೀವು ಈಗ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ನೋಡಿ, ಅರಿಶಿನ, ಶುಂಠಿ ಈ ರೀತಿ ಅಡುಗೆಗೆ ಬೇಕಾಗುವಂಥ ಒಂದಷ್ಟು ಪದಾರ್ಥಗಳನ್ನು ಕೂಡ ನೀವು ಈ ಟೈಮಲ್ಲಿ ಹಾಕ್ಕೊಳ್ಳೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರಲ್ವಲ್ಲ ಮಳೆಗಾಲದಲ್ಲಿ. ಹಾಗಾಗಿ ಈ ಟೈಮಲ್ಲಿ ಹಾಕ್ಕೊಂಡು ಆ ಗಿಡಗಳನ್ನೆಲ್ಲ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಬೆಂಡೆ ಗಿಡದ ಬೀಜವನ್ನು ಬಿಡಿಸ್ಕೊಂಡು ಈ ರೀತಿ ತೆಕ್ಕೊಂಡಿದ್ದೀನಿ. ಒಂದಷ್ಟು ಹಾಳಾಗಿದೆ ಇದರಲ್ಲಿ, ಅಂದರೆ ಮಳೆ ತಾಗಿದೆ ಈ ಬೀಜಕ್ಕೆ, ಹಾಗಾಗಿ ಅಷ್ಟೊಂದು ಚೆನ್ನಾಗಿಲ್ಲ. ಚೆನ್ನಾಗಿರೋದು ಬರುತ್ತೆ. ಅಂದರೆ ನೀರಲ್ಲಿ ತೇಲುವಂಥ ಬೀಜಗಳು ಮೊಳಕೆ ಬರಲ್ಲ. ನಾವು ನೀರಿಗೆ ಹಾಕಿದಾಗ ತೇಲುವಂಥ ಬೀಜಗಳು ಮೊಳಕೆ ಬರಲ್ಲ. ಕೆಲವೊಂದು ನೋಡಿ ಇಲ್ಲಿ ಅಷ್ಟು ತೇಲ್ತಾ ಇದೆ, ಅದರಲ್ಲಿ ಕೆಲವೊಂದು ಕೂಡ ಬರುತ್ತೆ. ಹಾಗೆ ನೋಡಿ, ಇದು ಬೀನ್ಸು, ಡಬಲ್ ಅವರೆ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ನೆನೆಸ್ಕೊಂಡಿದ್ದೀನಿ. ಹಾಗೆ ಒಂದು ದಿನ ಅದನ್ನು ನೆನೆಸಿಟ್ಟು ಆಮೇಲೆ ನೀರನ್ನು ಸೋಸಿ ಹಾಗೆ ಒಂದು ದಿವಸ ಇಡಬೇಕಾಗತ್ತೆ. ಒಟ್ಟು ಟೋಟಲ್ಲಾಗಿ 3 ದಿನಕ್ಕೆ ನಾವು ಅದನ್ನು ಮಣ್ಣಿಗೆ ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ಸೋಸಿ ಇಡ್ತೀನಿ. ನೋಡಿ, ಮಾರನೇ ದಿವಸ ಇಷ್ಟು ಬೇರು ಬಂದಿದೆ, ಇಷ್ಟು ಮೊಳಕೆ ಬಂದಿದೆ. ಇಷ್ಟು ಮೊಳಕೆ ಬಂದಾಗ ಕೂಡ ನಾವು ಹಾಕ್ಬೋದು. ಆದರೆ ನಾನು ಇನ್ನೂ ಒಂದು ದಿನ ಹಾಗೆ ಬಿಡ್ತೀನಿ, ಇನ್ನೂ ಚೆನ್ನಾಗಿ ಉದ್ದವಾಗಿ ಬರುತ್ತೆ. ಆಗ ನಾನು ಮಣ್ಣಿಗೆ ಹಾಕ್ತೀನಿ. ನಾವು ಈಗ ಮಣ್ಣಿಗೆ ಹಾಕಿದಾಗ ಅಲ್ಲಿ ಈ ಚೊರಟೆ ಅಂತ ಹೇಳ್ತೀವಲ್ಲ, ಅದು ತಿಂದುಬಿಡತ್ತೆ, ಇಲ್ಲ ಇರುವೆಗಳು ತಿಂದುಬಿಡತ್ತೆ. ಮತ್ತು ಈ ಮಣ್ಣಲ್ಲಿರುವಂಥ ಕೆಲವೊಂದು ಈ ಬಸವನ ಹುಳ ಅದೆಲ್ಲ ನಮ್ಮ ಬೀಜಗಳನ್ನು ತಿಂದುಬಿಡತ್ತೆ. ಹಾಗಾಗಿ ನಾವು ಅದಕ್ಕೆ ಸ್ವಲ್ಪ ಇರುವೆ ಪೌಡ್ರನ್ನು ಹಾಕಿ ಇಡಬೇಕಾಗತ್ತೆ. ಹಾಗೆ ಹೂವಿನ ಗಿಡಗಳು, ಈ ಚೆಂಡು ಹೂವು ಮತ್ತು ನೋಡಿ, ಇದು ಬೀಜದ ಸೇವಂತಿಗೆ ಅಂತ, ಬೀಜದ ಸೇವಂತಿಗೆ ನೋಡಿ ಈ ರೀತಿ ಹೂವಾಗತ್ತಲ್ಲ, ಅದನ್ನು ಕೂಡ ಆಸ್ಟರ್ ಫ್ಲವರ್ ಅಂತ ಕರಿತೀವಿ. ಅದನ್ನು, ಚೆಂಡು ಹೂವು, ಗಾರ್ಡನ್ ಚೆಂಡು ಹೂವು, ಮತ್ತು ನೀವು ಈ ಗೌರಿ ಹೂವು, ಅದನ್ನೆಲ್ಲ ನೀವು ಈ ಟೈಮಲ್ಲಿ ಹಾಕ್ಕೋಬೋದು. ತುಂಬ ವೆರೈಟಿ ಹೂವಿನ ಗಿಡಗಳನ್ನು ಈಗ ಬೀಜ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೆಚ್ಚಾಗಿ ಎಲ್ಲವೂ ವಿಂಟರಲ್ಲಿ ಹೂವಾಗುವಂಥದ್ದು. ಹಾಗೆ ನೀವು ಡೇರೆ ಗಡ್ಡೆಗಳನ್ನು ಕೂಡ ಇದೇ ಟೈಮಲ್ಲಿ ಹಾಕ್ಕೋಬೋದು. ಡೇರೆ ಗಡ್ಡೆ ಮತ್ತು ಈ ಕೇತಕಿ ಅಂತ ಕರಿತೀವಲ್ಲ, ಅದರ ಬೀಜವನ್ನು ಈಗ ಹಾಕ್ಕೋಬೋದು. ಮತ್ತು
ಒಂದಷ್ಟು ಹೂವಿನ ಗಿಡಗಳನ್ನು ಕೂಡ ಹಾಕ್ಕೋಬೋದು. ನನಗೆ ಈಗ ನೆನಪಾಗ್ತಾ ಇಲ್ಲ, ನೆನಪಾದರೆ ಇನ್ನೊಂದು ದಿವಸ ಯಾವತ್ತಾರು ಹೇಳ್ತೀನಿ. ನೋಡಿ, ನಾನು ಆಸ್ಟರ್ ಫ್ಲವರ್ ಬೀಜವನ್ನು ಮಳೆ ನೀರು ತಾಗದೇ ಇರೋ ಹಾಗೆ ಇದನ್ನು ಬೀಜವನ್ನು ಹಾಕ್ಕೋತೀನಿ. ಯಾಕಂದರೆ ಮಳೆ ತುಂಬ ತಾಗಿದ್ರೂ ಕೂಡ ಕೆಲವೊಂದು ಬೀಜಗಳು ಹಾಳಾಗಿಬಿಡತ್ತೆ. ಹಾಗೆ ನೋಡಿ, ಇದನ್ನು ಒಂದು ಕವರ್ ಒಳಗಡೆ ಹಾಕ್ಕೊಂಡು ನಾನಿಲ್ಲಿ ಪಾಟಿಂಗ್ ಮಿಕ್ಸರೇ ಹಾಕ್ಕೊಂಡಿದ್ದೀನಿ. ನಾನು ಅಲ್ಲಿನಂಥ ಪಾಟಿಂಗ್ ಮಿಕ್ಸ್ನ ಮೊನ್ನೆ ಹಾಕಿದ್ನಲ್ಲ, ಅದೇ ಪಾಟಿಂಗ್ ಮಿಕ್ಸಲ್ಲಿ ನಾನು ಈ ಬೀಜಗಳನ್ನೆಲ್ಲ ಹಾಕ್ಕೋತೀನಿ. ನೋಡ್ಬೋದು, ಈ ರೀತಿ ಹಾಕಿ ಒಂದು ಲೇಯರ್ ಅದನ್ನು ಪ್ರೆಸ್ ಮಾಡಿ ಮತ್ತೆ ಅದನ್ನು ಸ್ವಲ್ಪ ಮಣ್ಣನ್ನು ಅದೇ ಪಾಟಿಂಗ್ ಮಿಕ್ಸನ್ನು ಹಾಕಿ ಮತ್ತೆ ಪ್ರೆಸ್ ಮಾಡಿ ನೀರನ್ನು ನಾನು ಸ್ಪ್ರೇ ಮಾಡ್ತಾ ಇರ್ತೀನಿ ಅಷ್ಟೇ. ಅದನ್ನು ಮೊಳಕೆ ಬರೆಸ್ಕೊಂಡಿಲ್ಲ. ನೋಡಿ, ಇದು ಎರೆಸೌತೆ ಅಂತ. ಎರೆಸೌತೆ ಕೂಡ ನಾವು ಆನ್ಲೈನಲ್ಲಿ ಬೀಜಗಳನ್ನು ತರಿಸ್ಕೋಬೋದು, ಇಲ್ಲ ನಿಮ್ಗೆ ಯಾವುದಾದ್ರು ಶಾಪ್ಗಳಲ್ಲಿ ಸಿಕ್ಕರೆ ಅದನ್ನು ಕೂಡ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಯಿ ಬಿಡತ್ತೆ, ಬೇಗ ಕಾಯಿ ಬಿಡತ್ತೆ. ಅದನ್ನು ನಾನು ಮೊಳಕೆ ಬರೆಸಿಕೊಂಡಿದ್ದೀನಿ. ಈಗ ಅದನ್ನು ನಾನು ಹಾಕೋದನ್ನು ಹೇಗೆ ಅಂತ ತೋರಿಸ್ತೀನಿ. ನೋಡ್ಬೋದು, ನಾನು ಈಗ ಅದೇ ರೀತಿ ಅಂದರೆ ಆ ಸೌತೆ ಬೀಜವನ್ನೆಲ್ಲ ಇಟ್ಕೊಂಡಿದ್ನಲ್ಲ, ಅದೇ ರೀತಿ ಇದನ್ನು ಮೊಳಕೆ ಬರೆಸ್ಕೊಂಡಿದ್ದೀನಿ. ಈಗಾಗಲೇ 3 ದಿನ ಆಗಿದೆ. ನಾನು ನೀರಿಗೆ ಹಾಕಿ ಅದನ್ನು ತೆಗೆದು ಆಮೇಲೆ ಮೊಳಕೆ ಒಂದು ದಿವಸ ಹಾಗೆ ಇಟ್ಟು ಅದು ಮೊಳಕೆ ಬಂದ ಮೇಲೆ ಹಾಕ್ತಾಯಿದ್ದೀನಿ. ಹಾಗೆ ಇದನ್ನು ಕೂಡ ನಾವು ಹಾಕ್ಕೋಬೋದು ಈ ಮಳೆಗಾಲದಲ್ಲಿ. ನೋಡಿ, ನಾನಿಲ್ಲಿ ಒಂದು ಪಾಟ್ ಒಳಗಡೆ, ಕವರ್ ಒಳಗಡೆ ಒಂದಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಗ ಮೇಲ್ಗಡೆ ಇರುವಂಥ ಅಡಿಕೆ ಸಿಪ್ಪೆನೆಲ್ಲ ತೆಕ್ಕೊಬಿಡ್ತೀನಿ. ತೆಕ್ಕೊಂಡು ಅದರೊಳಗಡೆ ಇದು ಪಾಟಿಂಗ್ ಮಿಕ್ಸ್ ಇದೆ, ಅಂದರೆ ಮೇಲ್ಗಡೆ ಸ್ವಲ್ಪ ನಾನು ಈ ಅಡಿಕೆ ಸಿಪ್ಪೆನ ಹಾಕಿ ಮುಚ್ಚಿಟ್ಟಿದ್ದೆ. ಹಾಗಾಗಿ ಅದನ್ನು ತೆಕ್ಕೊಬಿಡ್ತೀನಿ. ತೆಕ್ಕೊಂಡು ಅದಕ್ಕೆ ನಾನು ಈ ಬೀಜವನ್ನು ಹಾಕ್ಕೋತೀನಿ ಸ್ವಲ್ಪ. ಹಾಗೆ ನಾನು ಈ ಬೀಜಗಳನ್ನು ಹಾಕಿದಾಗ ಇರುವೆ ಪೌಡ್ರನ್ನು ಹಾಕೋದನ್ನು ಮರಿಬಾರ್ದು. ಯಾಕಂದರೆ ಇರುವೆಗಳು ತಿಂದುಬಿಟ್ರೆ ಅಲ್ಲಿ ಆ ಬೀಜಗಳು ಹುಟ್ಟಲ್ಲ, ತಿಂದುಬಿಡತ್ತೆ. ಹಾಗಾಗಿ ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ. ಅದನ್ನು ನಾನು ಈ ರೀತಿ ಬಿಡಿಸ್ಕೊಂಡು ಚೆನ್ನಾಗಿ ಬೀಜಗಳನ್ನು ಹಾಕ್ಕೋಬೇಕಾಗತ್ತೆ. ಈ ಮಳೆಗಾಲದಲ್ಲಿ ಈ ಚೊರಟೆ ಅಂತ ಹೇಳ್ತೀವಲ್ಲ, ನೀವು ಏನಂತೀರ ಅಂತ ಕಾಮೆಂಟ್ ಮಾಡಿ. ಅದು ಕೂಡ ನಮ್ಮ ಬೀಜಗಳನ್ನೆಲ್ಲ ತಿಂದುಬಿಡತ್ತೆ. ನೋಡಿ, ಇದನ್ನು ಸರಿಯಾಗಿ ಒಂದು ಲೇವಲ್ ಮಾಡಿಕೊಂಡು ಆ ಬೀಜವನ್ನು ಬಿಡಿ ಬಿಡಿಯಾಗಿ ಹಾಕ್ಕೋತೀನಿ ನಾನಿಲ್ಲಿ. ನೋಡಿ, ಇಲ್ಲಿ ಬಿಡಿ ಬಿಡಿಯಾಗಿ ಹಾಕ್ಕೊಂಡು ನಾವು ಅದರ ಮೇಲ್ಗಡೆ ಒಂದಷ್ಟು ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕಿ ಕೊಡಬೇಕಾಗತ್ತೆ. ಅದಿಲ್ಲ ಅಂದರೆ ಮೇಲ್ಗಡೆ ಹುಟ್ಟಿ ಅದು ಸತ್ತೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಬೀಜ ಹಾಕಿದ ಮೇಲೆ ಇದು ಮೊಳಕೆ ಬಂದಿದೆಯಲ್ಲ, ಅಷ್ಟು ಹೀಗೆ ಇದನ್ನೇ ಬೀಜವನ್ನೇ ಪ್ರೆಸ್ ಮಾಡಿದರೆ ಮೊಳಕೆ ಬಂದಿರೋದು ಕಟ್ಟಾಗಿಬಿಡತ್ತೆ. ಹಾಗಾಗಿ ನಾನು ಅಲ್ಲಿ ಮೇಲ್ಗಡೆ ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡು ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದಾಗ ಅಲ್ಲಿ ಟೈಟಾಗಿ ಬರುತ್ತೆ. ಆಗ ಗಿಡ ಮೇಲೆ ಬಂದ ಮೇಲೆ ಅದು ಬಿದ್ದೋಗಲ್ಲ, ಬಿದ್ದು ಸತ್ತೋಗುತ್ತೆ. ಹಾಗಾಗಿ ಅದೇ ಕಾರಣ. ಹಾಗಾಗಿ ಗಿಡ ಚೆನ್ನಾಗಿ ಬರಬೇಕು ಅಂದರೆ ನಾವು ಇಲ್ಲಿ ಪಾಟಿಂಗ್ ಮಿಕ್ಸ್ನ ಮೇಲ್ಗಡೆ ಹಾಕಿ ನೋಡಿ ಪ್ರೆಸ್ ಮಾಡಬೇಕಾಗುತ್ತೆ. ಮೇಲ್ಗಡೆಯಿಂದ ಸ್ವಲ್ಪ ಒಂದು ಲೇಯರು, ಒಂದು ಅರ್ಧ ಇಂಚಾಗುವಷ್ಟು ಪಾಟಿಂಗ್ ಮಿಕ್ಸ್ನ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಕೊಡ್ತೀನಿ. ಆಮೇಲೆ ನೀರನ್ನು ಸ್ಪ್ರೇ ಮಾಡ್ತೀನಿ. ನೀರನ್ನು ಸ್ಪ್ರೇ ಮಾಡಬೇಕು ಅಂದರೆ ನಾವು ರಭಸವಾಗಿ ನೀರನ್ನು ಹಾಕೋದ್ರಿಂದ ಅದು ಮಣ್ಣು ಮೇಲ್ಗಡೆ ಬಂದು ಬೀಜ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಸ್ವಲ್ಪ ಪ್ರೆಸ್ ಮಾಡ್ತೀನಿ. ಮೊಳಕೆ ಇದೆಯಲ್ಲ, ಹಾಗಾಗಿ ತುಂಬ ನೀವು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕಾಗತ್ತೆ. ಮೊಳಕೆ ಬಂದಿರೋವಂಥ ಈ ಬೀಜಗಳನ್ನು ಈ ರೀತಿಯಾಗಿ ನಾವು ಹಾಕ್ಕೋಬೇಕಾಗತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಆ ಬೆಂಡೆ ಬೀಜವನ್ನು ಹೇಗೆ ಹಾಕ್ತೀನಿ, ಸೌತೆ ಬೀಜವನ್ನು ಹೇಗೆ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇದೇ ರೀತಿ ಕೂಡ ಹಾಕ್ಕೊಂಡು ಈ ಗಿಡ ಮೇಲೆ ಬಂದ ಮೇಲೆ ಒಂದು 4 ಇಂಚ್ ಆದಮೇಲೆ ನಾವು ಇದನ್ನು ಕಿತ್ತು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ. ನಾವು ಎಲ್ಲಿ ಸಾಲುಗಳನ್ನು ಮಾಡಿಕೊಂಡು ಓಳೆಗಳನ್ನು ಮಾಡ್ಕೊಂಡಿರ್ತೀವೋ ಅಲ್ಲಿ ಅದನ್ನು ನೆಟ್ಕೋಬೋದು. ಇಲ್ಲೇ ಇದೇ ರೀತಿ ಒಂದು ಕಡೆಗಳಲ್ಲಿ ಹಾಕ್ಕೊಂಡು, ಇಲ್ಲ ನೀವು ಸಾಲುಗಳನ್ನು ಮೊದಲೇ ಮಾಡಿಟ್ಕೊಂಡು ಕೂಡ ಈ ರೀತಿ ಬೀಜವನ್ನು ಕೂಡ ಹಾಕ್ಕೋಬೋದು. ಹಾಕ್ಕೊಂಡ್ರೆ ಕೂಡ ಬರುತ್ತೆ. ಆದರೆ ಈ ರೀತಿ ಬೀಜವನ್ನು ಒಂದು ಕಡೆ ಹಾಕ್ಕೊಂಡು ನೆಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ನೋಡಿ, ಈ ರೀತಿ ನೀರನ್ನು ಮೇಲಿಂದ ಸ್ವಲ್ಪ ಚಿಮುಕಿಸಿದ್ರೆ ಸಾಕಾಗತ್ತೆ. ಮಳೆ ಬರದೇ ಹೋದರೆ, ಮಳೆ ತುಂಬ ಬಂದರೆ ಆ ಟೈಮಲ್ಲಿ ಇದನ್ನು ಸ್ವಲ್ಪ ಒಳಗಡೆ ಇಟ್ಟುಕೊಳ್ಳೋದು ಒಳ್ಳೆಯದು. ಯಾಕಂದರೆ ತುಂಬ ಮಳೆ ಬಂದರೆ ಅದು ಮೇಲೆಲ್ಲ ಮಣ್ಣು ತೊಳೆದು ಹೋಗಿಬಿಡತ್ತೆ. ಹಾಗಾಗಿ ನೋಡಿ, ಈ ರೀತಿ ನಾನು ಬೀಜವನ್ನೆಲ್ಲ ಹಾಕ್ಕೋತೀನಿ. ನೀವು ಯಾವ್ಯಾವ ಬೀಜವನ್ನು ಹಾಕ್ಕೋತೀರಾ ಅಂತ ಹೇಳಿ. ಹೀರೆ ಬೀಜ ಮತ್ತು ಅಲಸಂದಿ, ಬೀನ್ಸು, ಸೌತೆ, ಮುಳು ಸೌತೆ, ಎರೆಸೌತೆ ಇವೆಲ್ಲವನ್ನು ನೀವು ಹಾಕ್ಕೋಬೋದು. ನೋಡಿ, ನಾವು 2 ದಿವಸಕ್ಕೆ ಈ ರೀತಿ ಗಿಡ ಬಂದಿದೆ. ಇದನ್ನು ನಾವು 1-3 ಎಲೆ ಅಥವಾ 4 ಎಲೆ ಆದಮೇಲೆ
ಸಾಲುಗಳನ್ನು ಮಾಡಿಕೊಂಡು ಆ ಸಾಲುಗಳಲ್ಲಿ ಇಟ್ಕೋಬೋದು. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೇನಾದರೂ ಬೇಕಾದರೆ ಕಾಮೆಂಟ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.